ಟೈಮ್ ಬೇರೆ ಯಾವುದು ಫಾರ್ಮ್ಯಾಟ್ ಇರಲಿಲ್ಲ. ಆಮೇಲೆ ಸೆಕೆಂಡ್ ಉಪೇಂದ್ರ ಬಂದಾಗ ಸಿ ಡಿ ಫಸ್ಟ್ ಟೈಮ್ ರಿಲೀಸ್ ಮಾಡಿದರು. ಆ ಅದೊಂದು ಚೇಂಜ್ ಓವರ್ ಪೀರಿಯಡ್. ಆ ಟೈಮಲ್ಲಿ ನಾನು ಬಂದಿದ್ದು. ಈಗ ಅಫ್ಕೋರ್ಸ್ ಈಗ ಮುಂಚೆ ಕ್ವಾಲಿಟಿಗೆ ಸಿಕ್ಕಾಪಟ್ಟೆ ಬೆಲೆ ಇತ್ತು. ಕಾರಣ ಒಂದು ಕ್ಯಾಸೆಟಲ್ಲಿ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಬರ್ತಾ ಇರಲಿಲ್ಲ ಅಂತ ಸಿ ಡಿ ಬಂತು. ಸಿ ಡಿಯಿಂದ ಇನ್ನೊಂದು ಪ್ರಾಬ್ಲಮ್ ಆಗಿದ್ದು ಪೈರಸಿ ಜಾಸ್ತಿ ಆಯಿತು. ಈಗ ಏನಾಗುತ್ತೆ ಅಂದರೆ ಒಂದೊಂದು ಫೈಲ್ 80 MB ಫೈಲ್ ಇರುತ್ತೆ. ಇದನ್ನು ಕಂಪ್ರೆಸ್ ಮಾಡಿ 2 MB 3 MB ಮಾಡಿ ಒಂದು ಪೆನ್ ಡ್ರೈವಲ್ಲಿ ಸಿಕ್ಕಾಪಟ್ಟೆ ಸಾಂಗ್ಸ್ ಹಾಕ್ಬಿಡ್ತಾರೆ. ಸೊ ಡೆಫಿನೆಟ್ಲಿ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಇದೊಂದು ನೆನಪು ಮಾಡೋಕ್ಕೆ ನಮ್ಮ ಆ್ಯಕ್ಚುಲಿ ಲಿಖಿತ್ ಪ್ರೊಡಕ್ಷನ್ ಐಡಿಯಾ. ಇದು ಆ್ಯಕ್ಚುಲಿ ತುಂಬ ಖುಷಿಯಾಯಿತು. ಆ್ಯಂಡ್ ಫಿಲ್ಮ್ ಆ್ಯಕ್ಚುಲಿ ಇದರಲ್ಲಿ ಸಾಂಗ್ಸ್ ಅಂತ ಇರಲಿಲ್ಲ. ನಾನು ಆ್ಯಕ್ಚುಲಿ ಫಿಲ್ಮು ನೀವೆಲ್ಲ ರೆಡಿ ಮಾಡಿ ಬನ್ನಿ ಆಮೇಲೆ ನೋಡಿ ಬ್ಯಾಕ್ಗ್ರೌಂಡ್ ಮಾಡ್ತೀನಿ ಅಂತ ಹೇಳಿದ್ದು. ಬಟ್ ಆ್ಯಕ್ಚುಲಿ ಮಾಂಟಾಜಸ್ ಒಂದಷ್ಟು ಪೋರ್ಷನ್ಸ್ ಇತ್ತು. ಅಲ್ಲಿಗೆ ಫೀಲ್ಡ್ ಅಪ್ 3 ಸಾಂಗ್ ರೆಕಾರ್ಡ್ ಮಾಡಿ ಹಾಕಿದ್ವಿ. ಸೊ ಹೊಸ ಡೈರೆಕ್ಟ್ರು ಅಂದರೆ ವಿನಾಯಕ್ ಬಗ್ಗೆ ಹೇಳಬೇಕಂದ್ರೆ ವೆರಿ ಫಸ್ಟ್ ಡೈರೆಕ್ಷನಲ್ಲಿ ನೀವು ಬರ್ದುಕೊಡ್ತೀನಿ ಹೊಸಬ ಅಂತ ಅನಿಸಲ್ಲ. ಇಲ್ಲಿ ಲುಕ್ಸ್ ವೆರಿ ಎಕ್ಸ್ಪೀರಿಯನ್ಸ್ಡ್. ಪಿಕ್ಚರ್ನ ಫ್ಲೋ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅಂದರೆ ಈಗೇನೊಂದು ಫ್ಲೋ ಇದೆ, ಇಟ್ ಟೇಕ್ಸ್ ಆಫ್, ಸ್ಲೋ ಟೇಕ್ ಆಫು. ಪರ್ಫಾರ್ಮೆನ್ಸ್ ಅಷ್ಟೇ. ಎಲ್ಲರೂ ಐ ಥಿಂಕ್ ಎಲ್ಲ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಖುಷಿ ಐ ಕ್ಯಾನ್ ಸೇ ಶಿ ವಾಸ್ ಜಸ್ಟ್ ಯಾಕೆಂದರೆ ಪಾತ್ರನ ಕರೆಕ್ಟ್ ಯೂಸ್ ಮಾಡೋದು, ಪಾತ್ರ ಸಿಗೋದು ಮುಖ್ಯ ಅಲ್ಲ, ಅದಕ್ಕೆ ಅದನ್ನು ಹೆಂಗೆ ಚೆನ್ನಾಗಿ ಯುಟಿಲೈಸ್ ಮಾಡೋದು ಅಂತ ಅದು ಮುಖ್ಯ. ಶಿ ಇಸ್ ಡನ್ ಅ ವೆರಿ ಗುಡ್ ಜಾಬ್. ಟೋಟಲ್ ಪ್ರಾಜೆಕ್ಟ್ ಚೆನ್ನಾಗಿ ಬಂದಿದೆ. ದಟ್ಸ್ ವಾಟ್ ಐ ಆಮ್ ಹ್ಯಾಪಿ ವಿತ್. ಅಫ್ಕೋರ್ಸ್ ಸಾಂಗ್ ಅವ್ರ ಖುಷಿ. ಸಾಂಗ್ ಬಗ್ಗೆ ನಾನು ಮಾತಾಡೋದಕ್ಕಿಂತ ಅವ್ರು ಮಾತಾಡೋದು ಬೆಟರ್. ಸೊ ಅಬೌಟ್ 3 ಸಾಂಗ್ಸ್ ಇದೆ ಈ ಫಿಲ್ಮಲ್ಲಿ. ಆ್ಯಂಡ್ ಫಿಲ್ಮ್ ಹ್ಯಾಸ್ ಕಮ್ ಔಟ್ ವಂಡರ್ಫುಲ್, ರಿಯಲಿ ಗುಡ್. ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಇದೆ ತುಂಬ ಇದೆ. ಇನ್ನು ನನ್ನ ಲೆಕ್ಕದಲ್ಲಿ ಒಂದು ಗೋಡೌನ್ ಥರ ಇದೆ. ಎಲ್ಲ ನನ್ನ ಹಳೆ ಕ್ಯಾಸೆಟ್ಸು. ಯಾಕಂದರೆ ಮುಂಚೆ ನಮಗೆ ಒಂದು 200 ಕ್ಯಾಸೆಟ್ಗೆ ಹೀಗೆ ಕಂಪನಿಯವ್ರು ಕೊಡ್ತಾಯಿದ್ರು. 100 ಕ್ಯಾಸೆಟು ಫ್ರೆಂಡ್ಸಿಗೆ ಕೊಡೋಕ್ಕೆ ನಮಗೆ ಅಂತ ಕೊಡ್ತಾಯಿದ್ರು. ಸೊ ಯೂಶ್ವಲ್ ಸ್ಟಾಕ್ ಇರುತ್ತೆ. ನಂದು ಹೆಚ್ಚಾಗಿ ಐ ಥಿಂಕ್ ಅಟ್ಲೀಸ್ಟ್ 50% ಆಫ್ ಮೈ ಕಲೆಕ್ಷನ್ಸ್ ಕ್ಯಾಸೆಟ್ ನನ್ನ ಹತ್ರ ಇದೆ. ಇನ್ನೂ ಇಟ್ಕೊಂಡಿದ್ದೀನಿ ಭದ್ರವಾಗಿ. ಅದರಲ್ಲಿ ಏನೋ ಆರ್ಟ್ ವರ್ಕ್ ಮಾಡೋಣ ಅಂತ ಇದ್ದೀವಿ. ಬಟ್ ಇದನ್ನು ಮರ್ತಿದ್ದಾರೆ, ಯಾಕೆಂದರೆ ಇವತ್ತು ಪ್ಲೇಯರ್ಸು ಇಲ್ಲ. ಆಮೇಲೆ ಈ ಫಾರ್ಮ್ಯಾಟ್ ಮ್ಯಾಗ್ನೆಟಿಕ್ ಟೇಪ್ ಫಾರ್ಮ್ಯಾಟು ಈಗ ಇಟ್ಸ್ ಜಸ್ಟ್ ವ್ಯಾನಿಶ್ಡ್ ಔಟ್. ತುಂಬ ಜನ ಗೊತ್ತು, ಇದನ್ನು ನೋಡಿರಲಿಲ್ಲ, ಇರೋಕ್ಕಿಲ್ಲ. ಅದು ನನಗೂ ಅಷ್ಟೇ. ಈಗಿನ ಜನ್ರೇಷನ್ ಕೇಳೋದು ಹಳೆ ಸಾಂಗ್, ಎಲ್ಲ ರಿಮಿಕ್ಸ್ ಸಾಂಗ್ಸ್, ಹಿಂದಿಯಲ್ಲಾಗಲಿ ಕನ್ನಡದಾಗಲಿ. ಸೆಕೆಂಡ್ ಮ್ಯೂಸಿಕ್ ಅಷ್ಟೇ. ಪ್ರೆಸೆಂಟೇಷನ್ ಸ್ಟೈಲ್ ಚೇಂಜ್ ಆಗ್ಬೋದು. ಅದು ಬಿಟ್ಟು ಸಂಗೀತ ಅಂತ ಚೇಂಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಫ್ಕೋರ್ಸ್ ಟ್ರೆಂಡ್ ಸ್ವಲ್ಪ, ಯಾಕೆಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಆ ಟ್ರೆಂಡಿಗೆ ತಕ್ಕಂತೆ ಹೋಗೋದು ಬಿಟ್ಟರೆ ಸಂಗೀತ ಯಾವತ್ತೂ ಶಾಶ್ವತ. ಸಂಗೀತನ ಎಲ್ಲ ಟೈಮ್ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗ 2.5 ವರ್ಷ ಹಿಂದೆ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದಾಗ ಈ ದೇವಸ್ಥಾನ ಏನನ್ನೇ ಸ್ಟಾರ್ಟ್ ಮಾಡಿದ್ದು. ಆಂಜನೇಯ ಭಕ್ತ ನಂಬ್ತೀನಿ. ಸೊ ಸ್ಟಾರ್ಟ್ ಮಾಡಿ ಇವತ್ತು ಸಕ್ಸಸ್ಫುಲ್ಲಾಗಿ ಫಿನಿಷ್ ಮಾಡಿ ಸಿನಿಮಾದ ಕಾರ್ಯಕ್ರಮ ಮುಂದೆ ಸ್ಟಾರ್ಟ್ ಮಾಡ್ತೀವಿ ಪ್ರಮೋಷನ್. ಅದಕ್ಕೋಸ್ಕರ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಕ್ಯಾಸೆಟ್ದು ಗುರುವಣ್ಣ ಯಾವಾಗಲೂ ಹೇಳೋರು ಹಳೆ ಕಾಲದಲ್ಲಿ ಅವ್ರಿಗೆ ಎಷ್ಟು ಕ್ಯಾಸೆಟ್ ಸೆಲ್ ಔಟ್ ಆಗೋದು ಅಂತ. ಸೊ ಆ ಕಾರಣಕ್ಕೋಸ್ಕರ ನಾಸ್ಟಾಲ್ಜಿಯಾ ಕ್ರಿಯೇಟ್ ಆಗಲಿ ಅಂದ್ಬಿಟ್ಟು ಈ ಕ್ಯಾಸೆಟ್ ಪ್ರಮೋಷನ್ ಐಡಿಯಾ ಪ್ಲ್ಯಾನ್ ಮಾಡಿದ್ದು ಅವರು. ಹೌದು, ತುಂಬ ಹುಡುಕಾಟ ಮಾಡಿದ್ವಿ. ಯಾಕಂದರೆ ಇವಾಗ ಕ್ಯಾಸೆಟು ಸಿಗ್ತಾಯಿಲ್ಲ, ರೆಕಾರ್ಡ್ ಮಾಡೋರು ಸಿಗ್ತಾಯಿಲ್ಲ. ಸೊ ಕಷ್ಟಪಟ್ಟು ಮಾಡಿದ್ದೀವಿ. ಆ್ಯಂಡ್ ಇಟ್ಸ್ ವರ್ತ್ ಇಟ್ ಅನ್ಸುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಸಾಂಗು ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ. ವಿಜಯ್ ತಾರಸ್ ಮತ್ತು ಸುನಿಧಿ ಅವರು ಹಾಡಿದ್ದಾರೆ. ನೀವೆಲ್ಲರೂ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಂತ ನನಗೆ ಅಶ್ಯೂರೆನ್ಸ್ ಇದೆ. ಇಬ್ರು ಜೊತೆ ಇದು ಫುಲ್ ಮೀಲ್ಸ್ ಅಂತ ಸಿನಿಮಾ ಟೈಟಲು. ಬಟ್ ಇದು ಭಾವನೆಗಳ ಮೀಲ್ಸು, ಇಮೋಷನ್ ಆಫ್ ಫುಲ್ ಮೀಲ್ಸ್. ನೀವೆಲ್ಲರೂ ನೋಡಿದಾಗ ಖಂಡಿತವಾಗ್ಲೂ ಕನೆಕ್ಟ್ ಆಗ್ತೀರಾ ಅಂತ ನನಗೆ ನಂಬಿಕೆ ಇದೆ. ನನ್ನ ಮೊದಲನೇ ಸೋಲೋ ಪ್ರೊಡಕ್ಷನ್. ಇದು ಹಿಂದೆ ಮಾಡಿದಂಥ 2 ಚಿತ್ರಗಳು ಪ್ರೊಡ್ಯೂಸ್ ಮಾಡಿದ್ದೆ. ಆ್ಯಂಡ್ ಲಾಸ್ಟ್ ಸಿನಿಮಾ ಫ್ಯಾಮಿಲಿ ಪ್ಯಾಕ್ ಅಪ್ಪು ಸರ್ ಜೊತೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ನನಗೆ ಧೈರ್ಯ ಬಂತು, ಅವರು ಧೈರ್ಯ ತುಂಬಿದರು. ಸೊ ಇವಾಗ ಈ ಪ್ರೊಡಕ್ಷನ್ ನಂದು ಫಸ್ಟ್ ಸೋಲೋ ಪ್ರೊಡ್ಯೂಸರ್ ಆಗಿ ಮಾಡಿದ್ದೀನಿ.
ಯಾಕೆ ನಿಮ್ಮ ಸಿನಿಮಾದಲ್ಲೂ ಫುಡ್ ಐಟಮ್ಸ್ ಮೇಲೆ ಹೇಳ್ತೀರಾ? ಫ್ಯಾಮಿಲಿ ಅದು ಮತ್ತೆ ಫುಲ್ ಮೀಲ್ಸ್ ಯಾಕೆ ತಿನ್ನೋದಂದ್ರೆ ಅಂದ್ರೆ ಫುಡ್ ಅಂದ್ರೆ ಅಷ್ಟು ಇಷ್ಟ ನನಗೆ ಹೇಗೆ? ಎಲ್ಲರಿಗೂ ಫುಡ್ ಅಂದರೆ ಇಷ್ಟನೇ. ನನ್ನ ಬಿಸ್ನೆಸ್ಸು ಫುಡ್ ಬಿಸ್ನೆಸ್ ಆ್ಯಂಡ್ ಐ ಥಿಂಕ್ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ. ಸೊ ಎಲ್ಲರೂ ಫುಡಿನೇ ಒಂದು ರೀತಿ, ಎಲ್ಲರಿಗೂ ಏನಾದರೂ ಒಂದು ಫೇವ್ರೆಟ್ ಇದ್ದೇ ಇರುತ್ತೆ. ಬಟ್ ನಮ್ಮ ಸಿನಿಮಾದಲ್ಲಿ ಭಾವನೆಗಳು ಫುಲ್ ಮೀಲ್ಸ್ ಆಗಿ ಮೂಡ್ ಬರುತ್ತೆ. ಸೊ ಅದಕ್ಕೋಸ್ಕರ ಫುಲ್ ಮೀಲ್ಸ್. ಇಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ಇಂಟರ್ವ್ಯೂ ಪ್ಲಾನ್ ಮಾಡಿದ್ದೀವಿ. ಅದರಲ್ಲಿ ಏನು ಪ್ಲಾನ್ ಮಾಡಿದ್ದೀವಿ ಅಂದರೆ ಇವರಿಬ್ಬರು ಒಂದೊಂದು ಡಿಶ್ನ ನನಗೆ ಹೇಳ್ಕೊಡ್ತಾರೆ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಸೊ ಆವಾಗ ಇವೆಂಚುಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೊಂದು 50,000 ಗಿಫ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಬಟ್ ಆ ಗಿಫ್ಟನ್ನ ಕೊಡೋದು ಯಾರು ಹೀರೋಯಿನ್ ಗೆಲ್ತಾರೆ, ಐ ಮೀನ್ ಯಾರು ಹೀರೋಯಿನ್ ಸೋಲ್ತಾರೆ ಹೀರೋಯಿನ್ ಕೊಡೋದು, ನಾನಲ್ಲ. ಖಾರ ಹುಳಿ ಎಲ್ಲ ಇರುತ್ತೆ. ನೀವು ನೋಡಿದ್ರೆ ಭಾವನೆಗಳು ಅಂತಾನೆ ಹೇಳ್ತಿದ್ರೆ ಭಾವ ಎಮೋಷನಲ್ ಬಿಟ್ಬಿಟ್ಟು ಬೇರೆ ಏನು ಎಲಿಮೆಂಟ್ಸ್ ಇರುತ್ತೆ ಸಿನಿಮಾ ಅಲ್ಲ. ಇಬ್ಬರು ಸುಂದರವಾಗಿರೋಂಥ ಹೀರೋಯಿನ್ಸ್ ಇದ್ದಾರೆ, ಇಬ್ಬರು ಹೀರೋಸ್ ಇದ್ದಾರೆ, ನಾನು ಮತ್ತು ಸೂರಜ್ ಅವರು. ಸೊ ನಾನು ಸೂರಜ್ ಅವರು ನಂದು ಫಸ್ಟ್ ಸಿನಿಮಾ 2010 ಪೆರೋಲ್ ಅಂತ ಮಾಡಿದ್ದು. ಆ ಸಿನಿಮಾದಲ್ಲಿ ನಾನು ಡೆಬ್ಯೂ ಆದಾಗ ಅವರು ಹೀರೋ ಆಗಿದ್ರು. ಸೊ ಈ ಕ್ಯಾರೆಕ್ಟರ್ಗೆ ಅವ್ರು ತುಂಬ ಮ್ಯಾಚ್ ಆಗ್ತಾರೆ ಅನ್ಸೋರು. ಅದಕ್ಕೋಸ್ಕರ ನಾನು ರೀಚ್ ಔಟ್ ಆದೆ ಸೂರಜ್ ಅವ್ರಿಗೆ, ದಯವಿಟ್ಟು ಕೇಳಿ ಕತೆ ಅಂತ. ಕತೆ ಕೇಳಿದ ಮೇಲೆ ಹಿ ಡಿಂಟ್ ಹ್ಯಾವ್ ಎನಿ ಕ್ವೆಶನ್ಸ್. ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಈ ಸಿನಿಮಾಲಿ ಗುರುವಣ್ಣನೂ ಅಷ್ಟೇ ನನ್ನ 15-16 ವರ್ಷದ ರಿಲೇಷನ್ಶಿಪ್. ಆ್ಯಂಡ್ ಇದು ನನ್ನ ಗುರುವಣ್ಣನ ಜೊತೆ 2ನೇ ಸಿನಿಮಾ. ಅವ್ರ ಜೊತೆ ಲಾಸ್ಟ್ ಟೈಮ್ ಫ್ಯಾಮಿಲಿ ಪ್ಯಾಕ್ ಮಾಡಿದ್ವಿ, ಇದರಲ್ಲಿ ಫುಲ್ ಮೀಲ್ಸಲ್ಲಿ 2ನೇ ಸಲ ಕೊಲಾಬ್ರೇಟ್ ಮಾಡಿದ್ದೀವಿ. ಅದ್ಭುತವಾದಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 6 to 8 months ಸಿನಿಮಾಗೆ ಟೈಮ್ ಕೊಟ್ಟು, ಸಿನಿಮಾ RR ಇರ್ಬೋದು, ಸಾಂಗ್ಸ್ಗೆ ಅಷ್ಟು ಟೈಮ್ ಕೊಟ್ಟು ವರ್ಕ್ ಮಾಡಿದ್ದಾರೆ. ಸೊ ಭಯ ಇರುತ್ತೆ ಡೆಫಿನೆಟ್ಲಿ. ಯಾಕಂದರೆ ನನಗಿರೋ ಕರೆಂಟ್ ರೀಚ್ಗೆ ಮತ್ತು ಥಿಯೇಟರ್ ಸೆಟಪ್ಗೆ ಆ ಭಯ ಡೆಫಿನೆಟ್ಲಿ ಇದೆ. ಬಟ್ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಐ ಥಿಂಕ್ ಜನಕ್ಕೆ ಇಷ್ಟ ಆದರೆ ಅದ್ರ ಮುಂದೆ ಇನ್ಯಾರೂ ಡಿಸೈಡರ್ ಅಲ್ಲ. ಯಾವುದೇ ಸಿನಿಮಾ ಬರಲಿ, ಅಫ್ಕೋರ್ಸ್ ಓಪನಿಂಗ್ ವೀಕ್ ಅವ್ರಿಗೆ ಜಾಸ್ತಿ ಸಿನಿಮಾ ಥಿಯೇಟರ್ ಸಿಗ್ಬೋದು, ನಮಗೆ ಕಮ್ಮಿ ಆಗ್ಬೋದು. ಬಟ್ ಒಂದು 2-3 ದಿನದಲ್ಲಿ ಗೊತ್ತಾಗ್ಬಿಡುತ್ತೆ ಸಿನಿಮಾ ಚೆನ್ನಾಗಿದೆಯಾ, ಜನ ರಿಸೀವ್ ಮಾಡಿದಾರ ಅಂತ. ಸೊ ಅವ್ರು ರಿಸೀವ್ ಮಾಡಾದ್ಮೇಲೆ ಐ ಡೋಂಟ್ ಥಿಂಕ್ ಏನೂ ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ಹೌದು, ಸನ್ ಆಫ್ ಮುತ್ತಣ್ಣ ಮೊನ್ನೆ ತಾನೇ ರಿಲೀಸ್ ಆಯಿತು. ಒಂದು ಒಳ್ಳೆ ಎಮೋಷ್ನಲ್ ಸಬ್ಜೆಕ್ಟ್, ಅದೂ ಚೆನ್ನಾಗಿ ರೀಚ್ ಆಗ್ತಾ ಇದೆ. ಫ್ಯಾಮಿಲಿ ಎಲ್ಲ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ನಮ್ಮ ಫುಲ್ ಮೀಲ್ ಸಿನಿಮಾ ಇದು ಒಂಥರ ಫ್ಯಾಮಿಲಿ ಎಂಟರ್ಟೈನರು, ಮಿಕ್ಸ್ಚರ್ ಆಫ್ ಎಮೋಷನ್ಸು ಮತ್ತು ತುಂಬ ಪ್ರೀತಿ ಮೇಲೆ, ಲವ್ಗೆ ತುಂಬ ಪ್ರಾಮುಖ್ಯತೆ ಇದೆ. ಸೊ ಖುಷಿ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಜನರು ಏನು ಮೇಡಮ್ ಎಲ್ಲಿ ನೋಡಿದ್ರು ನೀವೇ ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಲಕ್ಕಿ ಎನಫ್ ಟು ಬಿ ಅಸೋಸಿಯೇಟೆಡ್ ವಿತ್ ದ ಟೀಮ್. ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಸರ್. ಆ್ಯಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಮ್ಯೂಸಿಕ್ ಆಲ್ಸೋ. ಗುರು ಸರ್ ಜೊತೆ ನಾವು ಅಸೋಸಿಯೇಟ್ ಆಗಿರೋದಕ್ಕೆ ನಿಜವಾಗ್ಲೂ ನಮಗೆ ಒಂಥರ ಲಕ್ ಅಂತ ಹೇಳಬೇಕು. ಯಾಕಂದರೆ ಎಲ್ಲರಿಗೂ ಆ ಆಪರ್ಚುನಿಟಿ ಸಿಕ್ಕಿಲ್ಲ. ಸಾಕಷ್ಟು ವರ್ಷಗಳಿಂದ ಅವರು ಸಿನಿಮಾಗಳದೇ, ನಾವೊಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ವಿ. ವೇರ್ ಅವರಷ್ಟು ಸಿನಿಮಾಗಳು ತೊಗೊಳ್ದೆ ತುಂಬ ಚೂಸಿಯಾಗೆ ಸೆಲೆಕ್ಟ್ ಮಾಡ್ತಾಯಿದ್ರು ಸಬ್ಜೆಕ್ಟ್ಸ್ ಎಲ್ಲ. ಇವಾಗ ನಮ್ಮ ಲಕ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ನೋಡೋಣ ಹೇಗಾಗುತ್ತೆ ಅಂತ ಐ ಆಮ್ ಎಕ್ಸೈಟೆಡ್. ನನಗೂ ಒಂಥರ ಸರ್ಪ್ರೈಸ್ ಆಯಿತು ಲಿಖಿತ್ ತೋರಿಸಿದಾಗ. ಇದು ನಮಗೂ ಗೊತ್ತಿರಲಿಲ್ಲ ಈ ಪ್ಲ್ಯಾನು. ನಾವು ಸ್ಕೂಲ್ ಟೈಮಲ್ಲಿ ಹೌದು ಟೇಪ್ ರಿಕಾರ್ಡ್ರಲ್ಲಿ ಕ್ಯಾಸೆಟ್ ಹಾಕ್ಕೊಂಡು ಡಾನ್ಸ್ ಪ್ರಾಕ್ಟೀಸ್ ಮಾಡಿದ ನೆನಪು ನನಗೆ. ಸೊ ಆ ನಾಸ್ಟಾಲ್ಜಿಯಾ ಫೀಲ್ನ ತಿರ್ಗಾ ವಾಪಸ್ಸು ಟೇಪ್ ರಿಕಾರ್ಡ್ರಲ್ಲಿ ಇವತ್ತು ಹಾಡು ಕೇಳಿದ್ದು ನಂಗೆ ನಿಜವಾಗ್ಲೂ ಸಖತ್ ಒಂಥರ ರಿಫ್ರೆಶಿಂಗ್ ಆಗಿತ್ತು. ಸೊ ಒಂದು ಹೊಸ ಐಡಿಯಾ, ಹೊಸ ಪ್ರಮೋಷನ್ ಮುಖಾಂತರ ನಾವು ಬರ್ತಾಯಿದ್ದೀವಿ. ಇವತ್ತಿಂದ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಜನರಿಗೆ ಖಂಡಿತ ಇದೊಂದು ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಆಗಿರ್ಬೋದು, ಲವ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು. ಇಟ್ಸ್ ಅ ರಾಮ್ ಕಾಮ್ ಜಾನ್ರ್ ಆಲ್ಸೋ. ಒಳ್ಳೆ ಟೆಕ್ನಿಷಿಯನ್ಸು, ಒಳ್ಳೆ ಆ್ಯಕ್ಟರ್ಸು ಎಲ್ಲರೂ ಒಂದು ಕಾಂಬಿನೇಷನಲ್ಲಿ, ಒಂದು ಕೊಲ್ಯಾಬ್ರೇಷನಲ್ಲಿ ಮಾಡಿದ್ದೀವಿ. ಸೊ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದುಬಿಟ್ಟು November 21st ನಾವು ಬರ್ತಿದ್ದೀವಿ. ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಇಲ್ಲ, ಅವರು ಇವಾಗ ನಾನಲ್ವಾ ಅಲ್ಲಿ ಮಾಡಿದ್ದು, ಇವಾಗ ಅವ್ರು ಮಾಡ್ಬೇಕು ಅನ್ಸುತ್ತೆ ಅಷ್ಟೇ. ಇವ್ರಿಗೂ ಇಬ್ರು ಹೀರೋಸ್ ಇದ್ದಾರೆ.
ಅದು ನಮಗೂ ಇಬ್ಬರು ಹೀರೋಸ್ ಇದ್ದಾರೆ ಇಲ್ಲಿ. ಇಲ್ಲ ಸರ್, ಹೆಲ್ದಿ ಕಾಂಪಿಟೇಷನ್ ಎಸ್, ಅದು 3 ಜನದಲ್ಲೂ ಇದೆ, 4 ಜನದಲ್ಲೂ ಇದೆ. ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನೀನಾ ನಾನಾ ಅನ್ನೋ ಕಾಂಪಿಟೇಷನಲ್ಲೇ ಮಾಡಿದ್ದೀವಿ. ಸಿಕ್ಕಾಪಡೆ ಫಾಸ್ಟಾಗಿ ಎಲ್ಲ ಶೂಟ್ ಎಲ್ಲ ಮುಗಿಸಿದ್ವಿ. ಆ್ಯಂಡ್ ವಿ ವರ್ ವೇಟಿಂಗ್ ಫಾರ್ ಅ ರೈಟ್ ಟೈಮ್ ಟು ಕಮ್ ಔಟ್. ಸಾಕಷ್ಟು ಕನ್ನಡ ಸಿನಿಮಾ ಆಗಿರ್ಬೋದು, ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಆಗಿರ್ಬೋದು, ಆ್ಯಂಡ್ ವಾರಕ್ಕೆ 10-15 ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ, ನಮಗೆ ಥಿಯೇಟ್ರ್ಗಳು ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು November 21st ಕರೆಕ್ಟ್ ಟೈಮು ಅಂತ ಅಂದ್ಕೊಂಡು ಬಂದಿದ್ದೀವಿ. ಸೊ ನೋಡೋಣ ಸರ್. ಆ್ಯಂಡ್ ನನ್ನ ತೇಜಸ್ವಿನಿ ಮದುವೆ ಆಗಿರ್ಬೋದು, ಅದನ್ನು ಲಿಖಿತ್ ಆ್ಯಂಡ್ ಎಲ್ಲರ ಹತ್ರನೂ ಒಳ್ಳೆ ವಿ ಲೈಕ್ ಅ ಫ್ಯಾಮಿಲಿ ಓನ್ಲಿ, ಎಲ್ಲ ನಕ್ಕೊಂಡು ಮಜಾ ಮಾಡಿಕೊಂಡು ಖುಷಿಯಿಂದ ಆ್ಯಂಡ್ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ಸೊ ರಿಸಲ್ಟು 21ನೇ ತಾರೀಕು ನವಂಬರ್ ಬರುತ್ತೆ, ನೋಡಬೇಕು ಹೇಗಿರುತ್ತೆ. ನನ್ನ ಪಾತ್ರ ಪ್ರೀತಿ ಅಂತ. ಸೊ ಒಂದು ಮೇಕಪ್ ಆರ್ಟಿಸ್ಟ್ ಒಂದು ಪಾತ್ರ ಇದು. ಒಂದು ಒಳ್ಳೆ ಇದಕ್ಕೆ ಕ್ಯೂಟ್ ಆಗಿರೋ ಒಂದು ಎಫೆಕ್ಟ್ ಕೊಟ್ಟಿದ್ದಾರೆ. ಸೊ ಎಸ್, ಅಷ್ಟೇ ಸದ್ಯಕ್ಕೆ ಹೇಳ್ತೀನಿ. ಪ್ರಮೋಷನ್ ಹೋಗ್ತಾ ಖಂಡಿತವಾಗ್ಲೂ ಜಾಸ್ತಿ ಮಾತಾಡ್ತೀವಿ ಇದ್ರ ಬಗ್ಗೆ. ಬಟ್ ಇದು ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಐ ಥಿಂಕ್ ಐ ಶುಡ್ ಥ್ಯಾಂಕ್ ದ ಹೋಲ್ ಟೀಮ್. ನಾನು ಖುಷಿ ಕ್ಯಾಸೆಟ್ ನೋಡಿ ಒಂಥರ ನಾಸ್ಟಾಲ್ಜಿಯಾ ಫೀಲಿಂಗ್ ಇದು. ನಾವು ಪ್ರಾಕ್ಟೀಸ್ ಮಾಡ್ತಿದ್ದಿದ್ದೆಲ್ಲ ಕ್ಯಾಸೆಟಲ್ಲೇ, ಸೊ ಸ್ಕೂಲ್ ಟೈಮಲ್ಲಿ. ಸೊ ದಿಸ್ ಇಸ್ ಅಗೇನ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಅವ್ರು ಹೇಳ್ತಿದ್ದಾಗೆ ಗುರು ಸರ್ದು ಮ್ಯೂಸಿಕ್ ಈಸ್ ನೆವರ್ ಔಟ್ಡೇಟೆಡ್. ಇವಾಗಲೂ ವಿ ಲಿಸನ್ ಟು ದ್ಯಾಟ್, ಒಂದು ಜೋಶ್ ಕೊಡುತ್ತೆ. ಸೊ ಹಾಗೆ ನಮ್ಮಲ್ಲಿಯೂ 3 ಸಾಂಗ್ಸ್ ಇದೆ ಆ್ಯಂಡ್ ತುಂಬ ಅದ್ಭುತವಾಗಿ ಬಂದಿದೆ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಶೇರ್ ಮಾಡಿ, ನೀವೆಲ್ಲ ಸಪೋರ್ಟ್ ಮಾಡಿ. ಎಲ್ಲರೂ ಆ್ಯಕ್ಚುಲಿ ನಾವು ಸಿಗ್ತಿದ್ದಾಗ ಎಲ್ಲರೂ ಕೇಳ್ತಾ ಇದ್ರಿ ಫುಲ್ ಮೀಲ್ಸ್ ಯಾವಾಗ ಮೇಡಮ್ ಅಂತ. ಸೊ ಫೈನಲಿ ಫುಲ್ ಮೀಲ್ಸ್ November 21st ರಿಲೀಸ್ ಆಗ್ತಾ ಇದೆ. ಸೊ ನಮ್ಮ ಪ್ರಮೋಷನ್ಗಳಿಗೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಸರ್. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅದೇ ಅವ್ರು ಹೇಳಿದಾಗೆ ಒಳ್ಳೆ ಫ್ಯಾಮಿಲಿ ಥರ ನಾವು ಶೂಟಿಂಗ್ ಮಾಡಿದ್ದೀವಿ. ಆ್ಯಂಡ್ ತುಂಬಾ ವಿ ಹ್ಯಾಡ್ ಲಾಟ್ ಆಫ್ ಫನ್. ನೀವು ಕೇಳಿದ್ರಿ ಕಾಂಪಿಟೇಷನ್ ಇರುತ್ತಲ್ಲ 2 ಹೀರೋಯಿನ್ಗಳಿದ್ದಾಗ ಅಂತ. ಬಟ್ ಕಾಂಪಿಟೇಷನ್ ಹೆಲ್ದಿ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಬಟ್ ತುಂಬಾ ಒಂದೊಳ್ಳೆ ಬಾಂಧವ್ಯ ಬೆಳೆದಿದೆ. ಖುಷಿ ಅವರಾಗಲಿ, ಅವರು ನಮ್ಮಿಬ್ಬರ ಮಧ್ಯೆ ಅದೊಂಥರ ಅನ್ಹೆಲ್ದಿ ಕಾಂಪಿಟೇಷನ್ ಇರಲೇ ಇಲ್ಲ. ನಾವು ಚೆನ್ನಾಗಿ ಕಂಡಿಲ್ಲ, ಏನಾದರೂ ಒಂದು ಡಿಫೆಕ್ಟ್ ಏನಾದರೂ ಮಾಡಬೇಕು ಅಂದರೆ ಅವ್ರು ಹೇಳ್ತಿದ್ರು, ಇಲ್ಲ ಇಟ್ ವಾಸ್ ವೈಸ್ ವರ್ಸ. ಸೊ ದೇರ್ ವಾಸ್ ಅ ಹೆಲ್ದಿ ಕಾಂಪಿಟೇಷನ್ ಆ್ಯಂಡ್ ವೆರಿ ನೈಸ್ ರಿಲೇಷನ್ಶಿಪ್ ಬಿಟ್ವೀನ್ ಅಸ್. ಸೊ ನಡೆದಿದೆ. ನಮಸ್ಕಾರ, ನನ್ನ ಹೆಸರು ಎನ್ ವಿನಾಯಕ್ ಅಂತ. ಇದು ನನ್ನ ಫಸ್ಟ್ ಡೆಬ್ಯೂಟ್ ಡೈರೆಕ್ಷನ್ನು, ಚೊಚ್ಚಲ ನಿರ್ದೇಶನ. ನಾನು ಅಸಿಸ್ಟೆಂಟ್ ಅಸೋಸಿಯೇಟಾಗಿ ಕೆಲಸ ಮಾಡ್ತಾಯಿದ್ದೆ. ಇದು ನನ್ನ ಫಸ್ಟ್ ಡೈರೆಕ್ಷನ್ನು, ಫುಲ್ ಮೀಲ್ಸ್ ಅಂತ, ರೊಮ್ಯಾಂಟಿಕ್ ಕಾಮಿಡಿ ಜಾನರು. ಶೂಟ್ ಎಲ್ಲ ಮುಗಿದಿದೆ. ನಾವು November 21st ಬರಬೇಕಂತ ಇದ್ದೀವಿ. ಆ್ಯಕ್ಚುಲಿ ಸಿನಿಮಾ ಚೆನ್ನಾಗಿ ಬಂದಿದೆ. ಇವತ್ತು ನಾವು ಗುರುಕಿರಣ್ ಸರ್ ಅವರು ಕ್ಯಾಸೆಟ್ ಟೈಮಿನ ಕಿಂಗ್ ಅವರು. ನಾವು ಅವ್ರ ಕ್ಯಾಸೆಟ್ನೆಲ್ಲ ಹಾಕ್ಕೊಂಡು ಸಿನಿಮಾ, ಉಪೇಂದ್ರ ಸಿನಿಮಾ ಎಲ್ಲ ಹಾಡುಗಳನ್ನು ಅವ್ರ ಕ್ಯಾಸೆಟಲ್ಲಿ ಹಾಕ್ಕೊಂಡು ಪ್ಲೇ ಮಾಡ್ಕೊಂಡು ಮಜಾ ಮಾಡ್ತಾಯಿದ್ವಿ. ಈಗ ಅದೇ ಥರದ ಐಡಿಯಾನ ನನಗೆ ಲಿಖಿತ್ ಸರ್ ಹೇಳಿದ್ರು, ಅವ್ರಿಗೆ ಟ್ರಿಬ್ಯೂಟ್ ಥರ ಒಂದು ಕ್ಯಾಸೆಟಲ್ಲಿ ಪ್ಲ್ಯಾನ್ ಮಾಡೋಣ ಅಂದರು. ಓಕೆ ಸರ್, ಕ್ಯಾಸೆಟಲ್ಲೂ ಪ್ಲ್ಯಾನ್ ಮಾಡೋಣ, ಸಾಂಗ್ನ ಕ್ಯಾಸೆಟಲ್ಲೇ ಪ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಒಂದು ಕ್ರಿಯೇಟಿವ್ ಆಗಿರುತ್ತೆ, ಎಕ್ಸಿಕ್ಯೂಟ್ ಮಾಡೋಣ ಅಂತ. ಆಮೇಲೆ ಫುಲ್ ಮೀಲ್ಸ್ ಅಂತ ಕೇಳ್ತಾಯಿದ್ರು ಸರ್, ಹೇಳ್ತಾಯಿದ್ರು ಭಾವನೆಗಳ ಫುಲ್ ಮೀಲ್ಸ್ ಅಂತ. ಅಂದರೆ ಎಲ್ಲ ಥರ ಎಮೋಷನ್ಸ್ ಇದೆ. ಆಮೇಲೆ ಒಂದು ಊಟ ಅಂದರೆ ನಿಮಗೆ ಎಲ್ಲ ಥರದ್ದು ವಿಷಯಗಳು ಇರಬೇಕು. ಉಪ್ಪಿನಕಾಯಿ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಎಲ್ಲ ಥರದ್ದು ಇರಬೇಕು. ಅದೇ ಥರ ಇದು ಫುಲ್ ಮೀಲ್ಸು, ಎಲ್ಲ ಎಮೋಷನ್ಸ್ ಇದೆ. ಒಂದು ಪರ್ಫೆಕ್ಟ್ ಪ್ಲ್ಯಾಟರ್ ಅಂತ ಹೇಳ್ಬೋದು ಸರ್. ಇದೊಂದು ಲವ್ ಸ್ಟೋರಿ, ಆಮೇಲೆ ಒಂದು ಫೋಟೋಗ್ರಾಫರ್ ಜರ್ನಿ ಸರ್. ಅಂದರೆ ಈ ಸಿನಿಮಾದಲ್ಲಿ ನಮ್ಮ ನಾಯಕ ಒಬ್ಬ ವೆಡ್ಡಿಂಗ್ ಫೋಟೋಗ್ರಾಫರು. ಅವನು ಒಂದು ವೆಡ್ಡಿಂಗ್ ಹೋದಾಗ, ಮದುವೆ ಪ್ರೀ ವೆಡ್ಡಿಂಗ್ ಶೂಟ್ ಹೋದಾಗ ಏನಾಗುತ್ತೆ ಅನ್ನೋದು ಸಿನಿಮಾದ ಕತೆ. ಇದು ಜಾನರು. ಇದರಲ್ಲಿ ನಮ್ಮ ಮದುಮಗಳಾಗಿ ಖುಷಿ ರವಿ ಅವರಿದ್ದಾರೆ, ಮೇಕಪ್ ಆರ್ಟಿಸ್ಟಾಗಿ ನಮ್ಮ ತೇಜಸ್ವಿನಿ ಶರ್ಮಾ ಇದ್ದಾರೆ, ಆಮೇಲೆ ಫೋಟೋಗ್ರಾಫರ್ ಆಗಿ ನಮ್ಮ ಲಿಖಿತ್ ಶೆಟ್ಟಿ ಅವರಿದ್ದಾರೆ. ಮದುವೆ ಗಂಡು ನಮ್ಮ ಸೂರಜ್ ಲೋಕ್ರೆ ಅವರಿದ್ದಾರೆ ಸರ್. ಇಲ್ಲೇ ಬೆಂಗಳೂರು, ರಾಮನಗರ, ಕನಕಪುರ, ನಂದಿ ಹಿಲ್ಸು ಸುತ್ತಮುತ್ತ, ಬೆಂಗಳೂರು ಸುತ್ತಮುತ್ತ ಮಾಡಿದ್ದೀವಿ ಸರ್. ಆಮೇಲೆ ಈ ಸಾಂಗಿಗೆ ಸಾಹಿತ್ಯ ಕವಿರಾಜ್ ಅವರು ಬರೆದಿದ್ದಾರೆ. ಆಮೇಲೆ ಸಿಂಗರ್ಸು ವಿಜಯ್ ತರಸ್ ಮತ್ತು ಸುನಿಧಿ ಗಣೇಶ್ ಅಂತ ಹಾಡಾಡಿದ್ದಾರೆ ಸರ್. ಯಾ ಸರ್, ಇದೊಂದು ಪ್ರಮೋಷನ್, ಒಂದು ಕ್ರಿಯೇಟಿವ್ ಎಲಿಮೆಂಟ್ ಆಗಿ ಲೈಕ್ ಸರ್ ಒಂದು ಕ್ಯಾಸೆಟ್ ಟೀಮಿನ ಕಿಂಗ್ ಅಲ್ವಾ, ಆಗಲೇ ಹೇಳ್ದಂಗೆ ಅವರಿಗೊಂದು ಟ್ರಿಬ್ಯೂಟು ನಮ್ಮ ಟೀಮಿಂದ, ಆಮೇಲೆ ಅವರು ನಮಗೆ ತೋರಿಸಿರೋ ಪ್ರೀತಿಯಿಂದ, ಅವ್ರು ನಮಗೆ ಹೇಳ್ಕೊಟ್ಟಿರೋ ಜ್ಞಾನದಿಂದ. ಅಂದರೆ ಇದೊಂದು ಥರ ಟ್ರಿಬ್ಯೂಟ್ ಸರ್ ಅವರಿಗೆ. ಅಂದರೆ
ವಿ ಹ್ಯಾವ್ ಲರ್ನ್ಡ್ ಲಾಟ್ ಆಫ್ ಥಿಂಗ್ಸ್. ಅವ್ರ ಜೊತೆ ಒಂದೊಂದು ದಿನ ಕಳೆದಿದ್ದು ನಮಗೆ ಮಾಸ್ಟರ್ ಕ್ಲಾಸು, ಗುರು ಸರ್ ಜೊತೆ ಸ್ಪೆಂಡ್ ಮಾಡಿದ್ದು. ನಾವು ತುಂಬ ಲಕ್ಕಿ ಮತ್ತು ವೆರಿ ಹ್ಯಾಪಿ ಅವ್ರು ನಮ್ಮ ಜೊತೆ ಕೊಲಾಬ್ರೇಟ್ ಆಗಿ ಈ ಪ್ರಾಜೆಕ್ಟ್ ಮಾಡಿದ್ದು. ಸರ್ 3 ಹಾಡಿದೆ ಸರ್, 2 ಬಿಟ್ ಸಾಂಗ್ಸ್ ಬರುತ್ತೆ. ಎಲ್ರಿಗೂ ನಮಸ್ಕಾರ, ಜೈ ಶ್ರೀರಾಮ್. ಇವತ್ತು ನಮ್ಮ ಫುಲ್ ಮೀಲ್ಸ್ ಚಿತ್ರದ ಹಾಡು ಬಿಡುಗಡೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕಾದ್ರೆ, ಈಗ ಸರ್ ಹೇಳ್ದಂಗೆ ಲಿಖಿತ್ ಮತ್ತು ತೇಜಸ್ವಿನಿ, ಖುಷಿ ಅವ್ರ ಫುಲ್ ಮೀಲ್ಸಲ್ಲಿ ನನ್ನ ಪಾತ್ರ ಉಪ್ಪಿನಕಾಯಿ ಥರ. ಅಂದರೆ ಉಪ್ಪಿನಕಾಯಿ ಹೇಗೆ ಮಜಾ ಕೊಡುತ್ತೋ ಆ ಥರ ನಾನು ಅವ್ರ ಫುಲ್ ಮೀಲ್ಸಲ್ಲಿ ಬಂದು ಒಂಥರ ಒಂದು ಮಜಾ ಕೊಡೋ ಥರ ಒಂದು ಪಾತ್ರ ಇದು. ಸಾಮಾನ್ಯವಾಗಿ ಹೀರೋ ಹೀರೋಯಿನ್ ಲವ್ ಸ್ಟೋರಿ ಇರಬೇಕಾದ್ರೆ 3ನೇ ವ್ಯಕ್ತಿ ಬಂದಾಗ ಅದು ಲವ್ ಸ್ಟೋರಿ ಆಗುತ್ತೆ. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಎಂಟ್ರಿ ಬಂದಾಗ ಏನಾಗುತ್ತೆ, ಅವ್ರ ಲವ್ ಸ್ಟೋರಿಯಲ್ಲಿ ಕಾಂಪ್ಲಿಕೇಶನ್ಸ್ ಇರ್ಬೋದು, ಕಾಂಪಿಟೇಷನ್ ಇರ್ಬೋದು, ಇಲ್ಲಾಂದರೆ ಅವ್ರ ಲವ್ ಇದರಲ್ಲಿ ಏನು ಮತ್ತೆ ಎಮೋಷನ್ಸ್ ಎಕ್ಸ್ಟ್ರಾ ಏನಾದರೂ ಡೀಪಾಗಿ ಎಮೋಷನ್ಸ್ ಕ್ರಿಯೇಟ್ ಆಗುತ್ತಾ ಅನ್ನೋದೇ ಈ ಕ್ಯಾರೆಕ್ಟರಿಂದ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಸೊ ಆ ಥರ ಒಂದು ಪಾತ್ರ. ನೆಗೆಟಿವ್ ಶೇಡ್ ಅಂತೂ ಏನೂ ಇಲ್ಲ ಇದರಲ್ಲಿ. ಇಟ್ಸ್ ಎ ಹ್ಯಾಪಿ ಗೋ ಲಕ್ಕಿ ಕ್ಯಾರೆಕ್ಟರ್ ಅನ್ಬೋದು. ಅಫ್ಕೋರ್ಸ್ ಸೆಕೆಂಡ್ ಹಾಫಲ್ಲಿ ಈ ಕ್ಯಾರೆಕ್ಟರಿಂದ ಅವ್ರ ಲವ್ ಸ್ಟೋರಿಯಲ್ಲಿ ಏನಾಗುತ್ತೆ, ನಮ್ಮ 3 ಜನರ ಮಧ್ಯದಲ್ಲಿ ಲವ್ ಸ್ಟೋರಿ ಇರುತ್ತಾ, ಇಲ್ಲಾಂದರೆ ಫ್ರೆಂಡ್ಶಿಪ್ ಇರುತ್ತಾ, ಎಂಡಲ್ಲಿ ಫ್ರೆಂಡ್ಸ್ ಆಗಿರ್ತೀವ, ಇಲ್ಲಾಂದರೆ ಮದುವೆ ಆಗುತ್ತಾ ಅನ್ನೋದೇ ಈ ಕ್ಯಾರೆಕ್ಟರಿಂದ ಅದು ಎಂಡಿಗೆ ಆ ಥರ ಬರುತ್ತೆ.